ಸರ್ ನಮಸ್ಕಾರ ಸರ್, ನಾನು ನಿರಂಜನ್ ಹಿರೇಮಠ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಅದೇ ತಾವು ಏನು ಮಾಡಿದ್ದೀರಿ ಸರ್, ನಾನು ಎಷ್ಟು ಇದಕ್ಕೆ ಧನ್ಯವಾದ ಹೇಳಿದ್ರು ಕಡಿಮೆ ಸರ್. ಹ್ಞೂ ಸರ್. ಆಯ್ತು ಸರ್, ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತು ಎಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ, MLA ಪ್ರಪ್ರಥಮವಾಗಿ MLA ಪ್ರಸಾದ್ ಅವರಿಗೆ, ಈ ಮಿಂಡೇಶ್ಗಿರಿ ಅವರು ಎಲ್ಲರೂ ಏನು ವಿಶ್ವ ಪ್ರಯತ್ನ ಮಾಡಿ ಹಿಂದಿಂದ ಕೆಲಸ ಮಾಡಿ ನಮಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿರಿ ಸರ್. ನ್ಯಾಯ ಕೊಡಿಸುವಂಥ ಕೆಲಸ ಮಾಡೀರಿ. ಆಗಲಿ ಸರ್, ಆಗಲಿ ಸರ್. ಇದಕ್ಕೆ ಎಸ್ ಸರ್, ಆಗಲಿ ಸರ್. ನಾವು ಧನ್ಯವಾದ ಸರ್ ಮಾಡಿದ್ದಕ್ಕೆ. ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಸರ್. ಸರ್ ಆಗಲಿ ಸರ್, ಆಗಲಿ ಸರ್. ಥ್ಯಾಂಕ್ ಯು ಸರ್. ಅದೇ ಸರ್, ಆಗಲಿ ಸರ್, ಆಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅವ್ರಿಗೆ ವಿವರವಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದರು. ಆ ಎಲ್ಲ ಹಿನ್ನೆಲೆಯೊಳಗೆ ಏನೇನು ಕ್ರಮ ತೆಗೆದುಕೊಳ್ಳೋದಕ್ಕೆ ಅಗತ್ಯದೆಯೋ ಅವನ್ನೆಲ್ಲ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಮಾನ್ಯ ಹಿರೇಮಠರವ್ರ ಜೊತೆಗೆ ಫೋನ್ನಲ್ಲಿಯೂ ಮಾತನಾಡಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮದ ಬಗ್ಗೆಯೂ ಹೇಳಿದರು. ಅದರ ಜೊತೆಗೇ ತಮ್ಮ ನೋವನ್ನು ಸಹಿತ ಹಿರೇಮಠವ್ರ ಜೊತೆಗೆ ಹಂಚಿಕೆ ಮಾಡಿಕೊಂಡು ಧೈರ್ಯದಿಂದ ಇರೋದಕ್ಕಾಗಿ ಮಾನ್ಯ ಹಿರೇಮಠ ಅವರಿಗೆ ಮುಖ್ಯಮಂತ್ರಿಗಳು ಸಹಿತ ತಿಳಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ಬಹುಬೇಗ ಈ ನ್ಯಾಯದಾನ ವ್ಯವಸ್ಥೆ ತನ್ನ ಕೆಲಸವನ್ನು ಪ್ರಾರಂಭ ಮಾಡಲಿದೆ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ತಾವು ಪತ್ರ ನಿನ್ನೆ ಬರೆದಿರಿ ಸರ್. ಸ್ಪೆಷಲ್ ಕೋರ್ಟ್ ಯಾವಾಗ ಬರ್ಬೋದು ಸರ್? ಈಗ ಭಾಳ ಬೇಗ ಬರ್ಬೇಕು ರೀ. ಈ ಪರಿಸ್ಥಿತಿಯ ಹಿನ್ನೆಲೆಯೊಳಗೆ ಹೈಕೋರ್ಟಿನವರು ಭಾಳ ಬೇಗ ಸ್ಪಂದಿಸ್ತಾರೆ ಅಂತೇಳಿ ಭಾವಿಸ್ತೀನಿ. ಈಗ ಆಗಿದ್ದ ಆಯ್ತು, ಅದನ್ನು ಯಾರು ನಿಮಗೆ ವಾಪಸ್ ಸಾಕ್ಷಾತ್ ದೇವರ ಬಂದರೂ ಅದನ್ನು ವಾಪಸ್ ಬಂದಿದೆ. ಆದರೆ ನ್ಯಾಯ ಕೊಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಅದನ್ನು ಎಲ್ಲ ಮಾಡೋದು ಬರಲಿಲ್ಲ. ಯಾವುದು ಒಂದನ್ನು ಕಡಿಮೆ ಮಾಡೋದು ಬೇಡ ಅಂತೇಳಿ ಮುಖ್ಯಮಂತ್ರಿಯವ್ರದ್ದು ಸ್ಪೆಸಿಫಿಕ್ ಅಪೇಕ್ಷೆ. ಆಮೇಲೆ ಇಲ್ಲಿ ಸಮುದಾಯಗಳು, ಸಂಘಟನೆಗಳು, ಮುಸ್ಲಿಂ ಸಮುದಾಯದವರು ನಮಗೆ ಮಾರ್ಗದರ್ಶನ ಮಾಡೋದು, ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡೋದು, ನ್ಯಾಯ ಕೊಡ್ಸಕ್ಕೆ ಅಂತ ದುಃಖ ಮಾಡ್ಕೊಂಡು ಬರೀ ಲೈಕ್ರಿ ನೀವು ಯಾವಾಗ ನನಗೆ ಮಾಹಿತಿ ಕೊಡ್ರಿ, ನಿಮ್ಮ ಎಲ್ಲರೂ ಬಂದು